ನಾನು ಶಿವಯೋಗಿ ನಿಂಗಪ್ಪ ಮೂಡಿಗಿ, ಅಂಚೆ ಕನ್ನೊಳ್ಳಿ, ತಾಲೂಕು ಸಿಂದಗಿ, ಜಿಲ್ಲೆ ಬಿಜಾಪುರ. ನಮ್ಮದು ಒಟ್ಟು 4 ಎಕರೆ ಇದೆ. ಅದರಲ್ಲಿ 2 ಎಕರೆ 12 ಗುಂಟೆ ನಾನು ಅರ್ಕಾಸನ್ನು ಸೀತಾಫಲ ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ. 6 ವರ್ಷ ಆಯ್ತು ರೀ. ಇದು 3ನೇ ಬೆಳೆ. ಹಚ್ಚಿದ ಮೂರನೇ ವರ್ಷಕ್ಕೆ ಫಸ್ಟ್ ಬೆಳೆ ಬರ್ತದ. ನಾ ಮುಂಚೆ 2000ರಿಂದ 2005 ತಾಲೂಕ್ ಪಂಚಾಯತಿ ಸದಸ್ಯ. ಹೌದಾ? ಕನ್ನೊಳ್ಳಿ ಮತಕ್ಷೇತ್ರ, ಸಿಂದಗಿ ತಾಲೂಕ್ ಪಂಚಾಯತಿ. ಸೊ ಆದರೂ ಕೃಷಿಯಲ್ಲಿ ತುಂಬ ತೊಡಸ್ಕೊಂಡಿದ್ದೀರಾ? ಹಾಂ, ತೊಡಸ್ಕೊಂಡು ಈಗ ಮಾರ್ಕೆಟ್ ಕಳಿಸ್ತಾ ಇದ್ದೀವಿ. ಇದು ಹಣ್ಣು ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ವಾರದಲ್ಲಿ 3 ಸಲ. ಬೀಜ ಕಮ್ಮಿ, ಇದರಲ್ಲಿ ಪ್ಲಪ್ ಜಾಸ್ತಿ ಮತ್ತು ಚಮಚದಲ್ಲೇ ತಿನ್ಬೋದು. ಇದರಲ್ಲಿ ಆಯುರ್ವೇದಿಕ ಗುಣಗಳೇ ಜಾಸ್ತಿ ಇದೆ. ಆದರೆ ಜನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಅಂಥ ಅಮೃತ ಇದೆ ಇದರಲ್ಲಿ. ಇದು KG ಗಟ್ಟಲೆ ರಸ್ತೆಯಲ್ಲಿ ಮಾರ್ತಕ್ಕಂಥ ಹಣ್ಣಲ್ಲಿ. ಇದು ಊಟ ಮಾಡೋದಲ್ಲ. ಇವಾಗ ಫ್ರೂಟ್ ಇದೆಯಲ್ಲ, ಒಂದು ಹಣ್ಣು ತಿಂದುಬಿಟ್ರು ಕಲಾಸ್, ಊಟ ಮಾಡ್ದಂಗೆ. ಅಷ್ಟು ಸ್ವೀಟ್ ಇದೆ ಮತ್ತು ಎನರ್ಜಿ ಇಲ್ಲ. ನಾವು ಇಲ್ಲಿಂದೇ ಬಸ್ಸಿಗೆ ಕಳಿಸ್ಕೊಡ್ತೀವಿ ರೀ. ಅವರು ಹೇಳ್ಕೊತಾರ. ಇವತ್ತೇ ಕೊಡಂದ್ರೆ ಅವತ್ತೇ ಕೊಡ್ತಾರೆ. ನಾವು ಇಲ್ಲಿ ಕಳಿಸಿದ ಮ್ಯಾಗೆ ದುಡ್ಡಿಂದ ಏನು ಪರಿಚಯ ಇಲ್ಲ. ಅಲ್ಲಿ ಒಳ್ಳೆ ಈಗ 165 ರೂಪಾಯಿ ಮಾರಿದ್ವಿ. ಈಗ ನಂದು 2 ಸಲ ಕಳಿಸಿದ್ದು ಪರ್ KG. ಇವತ್ತಿಂದ ಮತ್ತೆ ಜಾಸ್ತಿ ಆಗ್ಬೋದು. ಈಗ ಎಷ್ಟು ಕೊಟ್ಟಿರಿ ಮಾಲ್? ಈಗ 1 ಟನ್ ಕೊಟ್ಟಿದ್ದೀನಿ. ಈಗ 1 ಟನ್ ಎಷ್ಟು ಇಳುವರಿ ಬರ್ಬೋದು ರೀ? ಒಂದು 5ರಿಂದ 6 ಟನ್ ಆಗ್ಬೋದಂತ. ಈಗ ನೋಡ್ರಿ ಹೆಂಗದಂದ್ರೆ ಹಣ್ಣಿನ ಸೈಜ್ ಈ ಸೈಜ್ ಅದ. ಈಗ ಗಿಡದಾಗ ಅದು 2 ದಿವಸದಾಗ ದಪ್ಪ ಆಯ್ತಂದ್ರೆ ಇಷ್ಟು ದಪ್ಪ ಆಗ್ತದ. ಇದು ಎಷ್ಟು 300 ಗ್ರಾಮ್ ಇಲ್ಲ. ಇದು 800 ಗ್ರಾಮ್ ಅದ. ಅದಕ್ಕೆ ಈಗ ಎಷ್ಟು ನಿಗದಿತ ಪ್ರಮಾಣದಲ್ಲಿ ಹೇಳಕ್ಕೆ ಸ್ವಲ್ಪ. ಮತ್ತು ಈ ಹಣ್ಣಿಗೆ ಎಲ್ಲ ರೀತಿಯಲ್ಲಿ ಸೇಫ್ಟಿ ಕಲರ್ ಈಗ ಚೇಂಜ್ ಇರುತ್ತೆ. ಈ ಥರ ಈ ಕವರ್ ಹಾಕೋದ್ರಿಂದ ಆದಾಯ ಅಂದ್ರೆ ಈಗ 6 ಟನ್ ಆದರೆ ನನಗೆ 7 ಲಕ್ಷ 8 ಲಕ್ಷ ಮೇಲೆ 9 ಲಕ್ಷ ಮ್ಯಾಗ ಆಗತ್ತೆ ರೀ. 160 ನೆಟ್ ಪೇಮೆಂಟ್ ಕೊಡ್ತಾರೆ ಅವರು. ಏನು ಕಮಿಷನ್ ಇಲ್ಲ, ಏನಿಲ್ಲ. ನಾವೇನು ಇಲ್ಲಿ ಏನು ಖರ್ಚು ಮಾಡಿ ಕಳಿಸಿರ್ತೀವಿ ಅಷ್ಟೇ. ಅವರು 165 KG. ಒಂದು 6 ಟನ್ ಆದ್ರೆ ಈಗ ನಮಗೆ 10 ಲಕ್ಷ ರೂಪಾಯಿ ಮ್ಯಾಗತ್ತ. ಮುಂದಿನ ಸಲ ಇನ್ನೂ ಹೆಚ್ಚಿಗೆ, ಯಾಕಂದ್ರೆ ನಮಗೆ ಅನುಭವ ಈ ವರ್ಷ ನಮಗೆ ಜಾಸ್ತಿ ಅನುಭವ ಆಯಿತು. ಇದು ಏನು ಕೊಟ್ಟರೆ ದಪ್ಪ ಆಗತ್ತೆ ಹಣ್ಣು, ಯಾವಾಗ ಕೊಡಬೇಕು, ಇದು ನಮಗೆ ಸ್ವಂತ ಓನ್ ನಮಗೆ ಪರ್ಫೆಕ್ಟ್ ಆಗೋದಂಥ ಮಾಹಿತಿ ಬಂದದ. ಮುಂದಿನ ಸಲ ಇದಕ್ಕಿಂತಲೂ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ನಾವು ಇದು ಕುರಿ ಗೊಬ್ಬರ ಯೂಸ್ ಮಾಡ್ತೀವಿ. ಅಂದ್ರೆ ಕುರಿಗಳದ್ದು. ಅದ್ರ ಜೊತೆ ಇದೇನು ಕಟಿಂಗ್ ಮಾಡ್ತೀವಲ್ಲ ಎಲ್ಲ ಹಸಿರಲ್ಲಿ, ತಪ್ಪಲದು ಒಂದು ಗುಜರಾತ್ದಿಂದ ಮಷಿನ್ ತಂದಿದ್ದೀನಿ. ಆ ಮಷಿನ್ದಾಗ ಕಟ್ ಮಾಡಿ ಇದೆಲ್ಲ ಒಳಗಡೆ ಸೇರಿಸಿದ್ದೀನಿ. ಈಗ ಭೂಮಿಗೆ ಹಾಕಿದ್ದೀನಿ. ಇದರಲ್ಲಿ ಇದೆ ಈಗ ನೆಕ್ಸ್ಟ್. ಈಗ ಮತ್ತೆ ಎಲ್ಲ ಕಟಿಂಗ್ ಮಾಡಿದೆಲ್ಲ ಭೂಮಿಗೆ ಹಾಕ್ತೀವಿ. ಹಸಿರಲ್ಲೇ ಗೊಬ್ಬರ ಆಗತ್ತೆ ಸರ್ ಅದು. ಇದು 15ರಿಂದ 20 ದಿನ ತಾಳತ್ತೆ ಕಟಿಂಗ್ ಆದಮೇಲೆ. ಈಗ ಬೇರೆ ಸೀತಾಫಲ ಎಲ್ಲ 1 ದಿನ 2 ದಿನಕ್ಕೆ ಹಾಳಾಗಿ ಹೋಗುತ್ತೆ. ಪ್ಯಾಕಿಂಗ್ ಅನ್ನೋದು ಇದು ಹಣ್ಣುಗಳನ್ನು ಹೊರ ರಾಜ್ಯಗಳಿಗೆ ಕಳಿಸುವ ದೃಷ್ಟಿಯಿಂದ ನಾವು ಪೇಪರ್ಗಳ ಅಕ್ಷರಗಳು ಅಥವಾ ಕಲರ್ ಹತ್ತಬಾರ್ದು ಅಂತೇಳಿ ಈ ಥರ ವೈಟ್ ಪೇಪರ್ ಹಾಕ್ತೀವಿ. ಹಾಕಿ ಮತ್ತೆ ಒಂದು ಬಂಚ್ ಪೇಪರ್ ಫುಲ್ಲು, ಅದ್ರ ಮೇಲೆ ಮತ್ತೆ ವೈಟ್ ಪೇಪರು. ಕಟಾವು ಮಾಡಿದಂಥ ಹಣ್ಣಿನ ತೂಕ 745 ಗ್ರಾಮ್. ಇಲ್ಲ ಜಾಸ್ತಿ 950 ತನಕ ಬಂದದ ರೀ. 21 ಕೊಟ್ರೆ ತಂದಿದ್ದು. ಇದು ಮಾಡಿ ಇದಕ್ಕೆ ಮ್ಯಾಗ ಇದು ಕಟ್ತೀವಿ ಮತ್ತೆ ಸುತ್ತಳಿ ಎತ್ತಾಕ್ಲಿಕ್ಕೆ. ಇದರಲ್ಲಿ ಬೀಜ ತುಂಬ ಕಮ್ಮಿ. ಈ ಥರ ಇದು 15 ದಿವಸ ಇರ್ತದ. ನೀವು ಬೇಕಾದ್ರೆ ಸಹನ ಅಂತ ಹೆಸರಿಟ್ಟಿದ್ದೀರಿ. ಅರ್ಕಾಸಹನ. ಈ ಸ್ಟಾರ್ಟಿಂಗ್ ಏನಂದ್ 165 ತೊಗೊಂಡ್ರ ಇನ್ನು ಜಂಪ್ ಆದ್ರೆ ಆಗ್ಬಹುದು. 180 ತನಕ 200 ತನಕ ಹೋಗ್ಬೋದು. ಮಾಲೆ ಇಲ್ಲಲ್ಲ ಮಾರ್ಕೆಟ್ನಾಗ. ಫ್ರೂಟ್ ಇಲ್ಲ ಈಗ. ಮತ್ತು ಈ ತರ ಫ್ರೂಟ್ ನೀವು ಸೇಬಣ್ಣು ಇಟ್ಟಿಸಿಬಿಟ್ಟಿರಲ್ಲ, ಬೇರೆ ಯಾವುದೇ ಹಣ್ಣು ತೋರಿ. ಈಗ ಇನ್ನು ಮುಂದೆ ಬಿಸಿಲು ಜಾಸ್ತಿ ಆದಂಗೆ ಇನ್ನೂ ಸ್ವೀಟ್ ಜಾಸ್ತಿ ಆಗತ್ತ. ಇದು 15-20 ದಿವಸ ಇಟ್ಟರು ಸರ ಇದು ಬೇರೆ ತೊಗಟಿ ಕಪ್ಪ ಆಗ್ತದ. ಒಳಗಿಂದ ಏನು ಕೆಡಲ್ಲ. ಪಲ್ಪ್ ಏನು ಕೆಡಲ್ಲ. ಇದು ಮ್ಯಾಗಿನ ಬಾಡಿ ಒಣಗ್ತದ, ಕಪ್ಪಾಗತ್ತೆ ಬರೇ. ಇದು ಏನು ಇದು ಮುಂದಿನ ತುಂಬ ಹೋಗ್ಬಾರ್ದು ಅಷ್ಟೇ. ಈ ತುಂಬ ತೆಗೆದ್ಬಿಟ್ರ ಒಳಗೆ ಹುಳ ಸೇರಿಬಿಡ್ತದ. ತುಂಬ ಒಂದು ಇದ್ಬಿಟ್ರ ಹಿಂಗೆ ಹಣ್ಣು ಹಿಂಗೆ ಇಟ್ಬಿಟ್ಟೆ ಅಂದ್ರೆ ನೀವು ಮ್ಯಾಗಿಂದ ಎಲ್ಲ ತೊಗಟಿ ಒಣಗದಾರ ಒಳಗಡೆ ಪ್ಲಪ್ ಒಂದು 20-25 ದಿನ ಇರ್ತದೆ. ಈಗ ಮನ್ಯಾಗ ಫಸ್ಟಿಗೆ ಒಯ್ದು ಇಟ್ಟಿನ ರೀ, ಚೆಕ್ ಮಾಡಿನ ಅಂತ. ಸರ್ ಮೊದಲು ನೀವು ಬೇರೆದು ಏನು ಮಾಡ್ತಿದ್ದೀರಿ? ನೀವು ಬೇರೆ ಏನಿಲ್ಲ, ಇದೇ ಉಳ್ಳಾಗಡ್ಡಿ ಇದೆ. ಇದು ಯಾಕೆ ಮಾಡ್ಬೇಕಂತ ನಿಮ್ಗೆ ಅನಿಸೈತಿ? ಅಂದ್ರೆ ಇಲ್ಲಿ ನಮ್ಮಲ್ಲಿ ಒಬ್ರು ಮಾಡಿದ್ರ ಮೊದಲ ರೈತರು ಮಾಡೋ ಸಲುವಾಗಿ
ಅದನ್ನು ನಾನು ಹ್ಞೂ ಸ್ವಲ್ಪ ವರ್ಷದಾಗ 6 ತಿಂಗಳು ಕೆಲಸ ಇದ್ರದು. ಹಾಂ ಹ್ಞೂ ಹಾಂ ಹಾಂ 6 ತಿಂಗಳೆಲ್ಲ ಏನು ಇನ್ನು ಮುಂದೆ ಏನು ಮಾಡೋದಲ್ಲ, ಹಣ್ಣು ತೆಗೆದೇವಲ್ಲ ಓನ್ಲಿ ಬದುಕಲಿಕ್ಕೆ ಅಷ್ಟೇ ನೀರು ಬಿಡೋದು. ಹಾಂ ಸರ್ ಹಾಂ ಇಷ್ಟೇ ಇದ್ಬಿಟ್ಟು ಮುಂದಿನ ಕಟಿಂಗ್ ಮಾಡೋತನ ಹಾಂ. ಇದಕ್ಕೆ ನೀರು ಬಿಡೋ ಅವಶ್ಯಕತೆ ಇಲ್ಲ. ನೀರಿಗೆ ಭಾಳ ಕಡಿಮೆ ಕಡಿಮೆ ಹಾಂ ಮತ್ತು ನಾವು ಒಳ್ಳೆ ಭಾರಿ ಫಲವತ್ತಾದ ಜಮೀನಲ್ಲಿ ಮಾಡೀವಿ. ಹಾಂ ಅತ್ಯಂತ ಸುಮಾರು ಜಮೀನಿದ್ರು ಇದು ಭಾರಿ ಒಳ್ಳೆಯ ಒಳ್ಳೇದು. ಒಂದು ಉಸಕಾಳಿ ಹಾಂ ಈ ಥರ ಗರಸ ಹಾಂ ಸರ್ ಸಾದಾ ಜಮೀನಲ್ಲಿ ಮಣ್ಣಿನಲ್ಲಿನೂ ಕೂಡ ಇದು ನಮ್ಗಿಂತನೂ ಒಳ್ಳೆ ಬೆಳೆ ಬರ್ತದೆ. ಒಳ್ಳೆ ಬರ್ತದೆ. ಹಾಂ 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 ಯಾಕಂದ್ರೆ ನಮ್ದು ಭಾರಿ ಹಾಂ 10 ಫುಟ್ 20 ಫುಟ್ ಅಡ್ಡೋದ್ರು ನಮ್ದು ಒಂದು ಕಲ್ಲು ಸಿಗಲ್ರಿ ಇಲ್ಲಿ. ಹಾಂ ಹಾಂ ಹ್ಞೂ ಹಾಂ ಹಾಂ ಈಗ ನಾವು ಪರಾಗಸ್ಪರ್ಶ ಮಾಡ್ಲಿಕ್ಕೆ ಏನು ತೊಂದರೆ, ಮಳೆ ಆಯ್ತಂದ್ರೆ ನಮ್ದು ಒಂದು ಗೇಣು ಕಾಲು ಸಿಗಿಬಿಡ್ತದೆ ಇಲ್ಲಿ. ಹಾಂ ಹಾಂ ಅದರ ಸಲುವಾಗಿ ಇದು ಒಂದು 6 ಸಾಲ ಇದು ಕಡಿಮೆ ಆಗ್ಯದ ಹಾಂ 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 ನಾವು ಇದು ಮಾಡವ. ಸರ್ ನೀವು ದಾಳಿಂಬ್ರಿ ದ್ರಾಕ್ಷಿ ಮಾಡ್ಬೋದಿತ್ತಲ್ಲ ಸರ್, ಅದು ಬಿಟ್ಟು ಇದನ್ನೇ ಯಾಕೆ ಮಾಡಲ್ಲ? ನಾವಂದ್ರೆ ಇದು ಒಳ್ಳೆ ಇಳುವರಿ ಬಂದದ. ಹಾಂ ಸರ್ ನಮ್ಮಲ್ಲಿ ನಮ್ಮ ರೈತರೊಬ್ರು ಬೆಳೆದಿದ್ರು. ಹಾಂ ಸರ್ ಒಂದು ಎಕರೆಗೆ ಅವರು 7-8 ಲಕ್ಷ ತೊಗೊಂಡ್ರು. ಒಂದು ಎಕರೆ ಸರ್ ದಾಳಿಂಬ ಇದು ಇಲ್ಲ ಇದೆ ಹೌದು ಸೀತಾಫಲ ಅರ್ಕಾಸನ ಅರ್ಕಾಸನ್ನೇ ತೊಗೊಂಡ್ರು ಅವರು. ಹಾಂ ಸರ್ 7-8 ವರ್ಷದಿಂದ ಹಚ್ಚಿದ್ರು ಅವರು. ಅವ್ರು 7-8 ವರ್ಷ ನಮ್ಗಿಂತ ಮುಂಚೆ ಹಚ್ಚಿದ್ರು ಅವರು. ಹಾಂ 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 ಹಚ್ಚಿ ಅವ್ರು ಕಡಿಮೆ ರೇಟ್ನೊಳಗೆ ಅವ್ರಿಗೆ ಇಷ್ಟು ಈ ರೇಟ್ ಬಂದಿಲ್ಲ. ಹಾಂ 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 ಇದು 2019ರಲ್ಲಿ ಮೇನಲ್ಲಿ ಇದನ್ನ ನೆಟ್ಟಿದ್ದೀನಿ ಸರ್. ನೆಟ್ಟು ನಾರ್ಮಲ್ ಏನಿಲ್ಲ, ಅವಾಗೇನು ಇದು ಮಾಡಿಲ್ಲ, ಏನು ಗೊಬ್ಬರ ಏನಿಲ್ಲ, ನಾರ್ಮಲ್ ಆಗಿ ಬೆಳೆದ ಅಷ್ಟೇ. ಸ್ವಲ್ಪ ಗಿಡ ಇದು ಥರ ಇದಕ್ಕೆ ಮುಂದೆ 3 ವರ್ಷಕ್ಕೆ ಪೀಕ್ ಮಾಡಾಗ ಅಷ್ಟೇ ನಾ ಗೊಬ್ಬರ ಇದು ಮಾಡಿದ್ದೀನಿ. ಅಂದ್ರೆ ತಿಪ್ಪಿ ಗೊಬ್ಬರ ಮೀನಿನ ಇದು ಮಾಡಿದ್ದೀನಿ, ಮೀನಿನ ಲಿಕ್ವಿಡ್. ಯಾವ ಥರ ಮಾಡಿ ಮೀನಿಂದ ಅಂದ್ರೆ ಅದಕ್ಕೆ ಆರ್ಗ್ಯಾನಿಕ್ 20 kg ಬೆಲ್ಲ ಆರ್ಗ್ಯಾನಿಕ್, 20 kg ಮೀನ ಹಸಿ ಮೀನನೇ ಕಟ್ ಮಾಡಿ ಮಾಂಸಕ್ಕೇನು ಬಳಸ್ತಾರೆ ಅದನ್ನೇ ತಂದು ಒಂದು ಬ್ಯಾರಲ್ದಲ್ಲಿ ನೆನೆ ಹಾಕಿಬಿಟ್ಟಿದ್ದೀನಿ. ಹಾಂ ಸರ್ ನೆನೆ ಹಾಕಿಬಿಟ್ರೆ ಅದರಲ್ಲಿ NPK 3 ಸಿಗುತ್ತೆ. ಇದಕ್ಕೆ ಬೆಳಿಲಾಕ ಒಳ್ಳೆ ಪೋಷಕಾಂಶ ಅದು. ಮೀನಿನ ಎಣ್ಣೆ ಸ್ಪ್ರೇನು ಮಾಡ್ಬೋದು, ಕೆಳಗಡೆನೂ ಬಿಡ್ಬೋದು, ಎಲ್ಲ ಬೆಳೆಗೂ ಬಳಸ್ಬೋದು. ಇದಕ್ಕೆ ಅತ್ಯಂತ ಸ್ವಲ್ಪ ಒಳ್ಳೆ ಇದು ಅಂದ್ರೆ ಅದು. ಈಗ ರೀ ಇದಕ್ಕೆ ಸುಣ್ಣ ತುತ್ತಿ ಅಂದ್ರೆ ಬೆಲ್ಟ್ಯಾಕ್ಸ್ ಅಂತ ಇರ್ತದೆ ರೀ. ಇದನ್ನು ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಇದನ್ನು ಬಡ್ಡಿ ಸವರ್ತೀವಿ ನಾವು ಎಷ್ಟು ಇಲ್ತನ. ಇದಕ್ಕೊಂದು ಹುಳ ಬರುತ್ತೆ, ಈ ಹುಳ ಬರಬಾರ್ದಂದ್ರೆ ಇದನ್ನು ಸವರಿರ್ತೀವಿ, ಅದಕ್ಕೆ ಪೇಸ್ಟ್ ಮಾಡಿ ಹಚ್ತೀವಿ ಇದನ್ನು. ಹಾಂ ಇದಕ್ಕೆ ಹುಳ ಬರಬಾರ್ದಂತ. ಅಂದ್ರೆ ಬುಡ ಚೆನ್ನಾಗಿ ಬಂದಿದೆಯಣ್ಣ? ಹಾಂ ಚೆನ್ನಾಗಿ ಬಂದಿದೆ. ಇದು ಏನಿದು? ಇದು ಪೇಪರ್ ಬ್ಯಾಗ್ ರೀ ಇದು. ಅಂದ್ರೆ ಇದಕ್ಕೊಂದು ಹುಳ ಬರುತ್ತೆ, ಹೂಜಿ ಹುಳ. ಈ ಹೂಜಿ ಹುಳ ಇದಕ್ಕೆ ತುಂಬಿನಲ್ಲಿ ಇದು ಮಾಡ್ತಾರೆ. ಅದು ಒಂದು ಇಲ್ಲಿ ತುಂಬಿರುತ್ತೆ, ಆ ತುಂಬಿನಲ್ಲಿ ಅದು ಒಂದು ಅದರಲ್ಲಿ ಸುಳ್ಳಿ ಸುತ್ತಕೊಂಡಿರ್ತದೆ ಬಾಯಾಗದು. ಅದನ್ನು ಇಲ್ಲಿ ಬಿಟ್ಟು ಒಂದು ಡ್ರಾಪ್ ಬಿಡ್ತದೆ. ಅದು ಒಂದು ಡ್ರಾಪ್ ಬಿಟ್ರೆ ಒಂದು 50 ಹುಳ ಹುಡ್ತದೆ. ಅದು ಕಾಯಿ ಹಣ್ಣು ಆಗೋದ್ರ ಕರೆಕ್ಟಾಗಿ. ನೀವು ಕಾಯಿ ಹಣ್ಣಾಗ ತಿನ್ನಾಕೆ ಹೊಡಿತೀರಿ, ಅದರಲ್ಲಿ ಹುಳ ಹುಟ್ಕೊಂಡ್ಬಿಡ್ತದೆ, ಕೀಡಿ ಆಗ್ಯದ ಒಗೆದು ಬಿಡ್ತೀರಿ. ಅದರ ಸಲುವಾಗಿ ಇದು ಬ್ಯಾಗ್ ಹಾಕಿದ ಉದ್ದೇಶ. ಇದು ಹಾಕಿದ್ರೆ ಆಗಲ್ಲ, ಇದು ಹಾಕಿದ್ರೆ ಆಗಲ್ಲ, ಬರಲ್ಲ. ಇದು ಬಂದು ಟಚ್ ಮಾಡಿದ್ರೆ ಓಡಿ ಹೋಗ್ಬಿಡ್ತದೆ. ಇದು ಬ್ಯಾಗ್ ಇರ್ತಲ್ಲ, ಹಾಂ ಇದಕ್ಕೆ ರಬ್ಬರ್ ಹಾಕಿರ್ತೀವಿ ರೀ ಇಲ್ಲಿ. ಈಗ ಈ ಥರ ಇದು ಇನ್ನೂ ತಾಳ್ತಾರೆ. ಇದು ಇನ್ನೂ ಬಂದಿಲ್ಲ. ಇದು ಈ ಥರ ಓಪನ್ ಇಟ್ಟೇವಂದ್ರೆ ಇಲ್ಲಿ ಅದು ಸೇರಿಬಿಡ್ತಾರೆ ಹುಳ. ಇವೆಲ್ಲ ಸಾಪ್ ಆಗ್ತದೆ ಇದು ಅಣಿ. ಹಾಂ ಹಣ್ಣಾದಾಗ ಸಾಪ್ ಆಗ್ತದೆ. ಈಗ ಕಟಿಂಗ್ ವರ್ಷಕ್ಕೊಮ್ಮೆ ಕಟಿಂಗ್ ಮಾಡ್ತೀವಲ್ಲ ರೀ, ಇದು ಕಡ್ಡಿ ಬೆಳೆದಿದೆ. ಈಗ ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡ್ತೀರಾ ಅಂದರೆ ಇಲ್ಲೇ ಫ್ಲವರಿಂಗ್ ಬರೋದು. ಹಾಂ 3 ಕಣ್ಣು ಇದೆ. ಅದು 1 2 3 ಜಾಸ್ತಿ ಉದ್ದ ಹೋದ್ರೆ ಕಣ್ಣು ಇದು ಫ್ಲವರಿಂಗ್ ಬರಲ್ಲ. ಇದಕ್ಕೆ ಮಾಡಿದ್ರೆ ಬರಲ್ಲ ಫ್ಲವರಿಂಗ್. ಇಲ್ಲೇ 3 ಕಣ್ಣಿಗೆ ಅಷ್ಟೇ ಇಷ್ಟು ಚಿಕ್ಕ ಕಡ್ಡಿ ಅದಲ್ಲ, ಅದು ಇಷ್ಟಕ್ಕೆ ಕಟ್ ಮಾಡ್ತೀವಿ. ಇವು 1 2 3 ಇದ್ರಾಗೆ ಒಂದು ಹೂ ಫ್ಲವರಿಂಗ್ ಬರುತ್ತೆ, ಅಲ್ಲೇ ಕಾಯಿ ಬರುತ್ತೆ. ಹಾಂ ಇಷ್ಟೆಲ್ಲ ಉದ್ದು ಬಿಟ್ರೆ ಫ್ಲವರಿಂಗ್ ಬರಲ್ಲ. ಇದೆಲ್ಲ ವೇಸ್ಟ್ ಇದೆಲ್ಲ ತೆಗೆದಾಕ್ತೀವಿ ಇಂಥದ್ದು. ಹಾಂ ಸೆಲೆಕ್ಷನ್ ಕಡ್ಡಿಗೆ ಅಷ್ಟೇ ವರ್ಷಕ್ಕೆ ಒಂದೇ ಸಲ ನೀರು. ಇದು 6 ಫುಟ್ಗೊಂದು 20 mm ಲ್ಯಾಟ್ರಲ್ ಹಾಕೀನಿ ರೀ. ಈಗ ಅಲ್ಲಿ ಬಡ್ಡಿ ಹತ್ರ ಒಂದದ್ರೆ ಆ ಬಾಟ್ಲಿ ಸಿಗಿಸಿನಲ್ಲ, ಈಗ ಇಲ್ಲಂದದ ರೀ. ಇದರಿಂದ ಅದಕ್ಕೆ 12 ಫುಟ್ ಅದ ಗಿಡಕ್ರೆ. ಆ ಗಿಡದ ಹತ್ರ ಒಂದಿದೆ, ಇಲ್ಲಿ ಒಂದಿದೆ ನಳ. ಇದು ಒಂದು ಎಷ್ಟು ಬೇಕು ಅಷ್ಟು ನೀರು ಇದ್ರಲ್ಲೇ ಬಿಡ್ಕೋಬೋದು. ಇದ್ರ ಥರ ಡಬ್ಬಣ ಥರ ಜಿಗಿತದ ನೀರು. ಸಣ್ಣಾಗಿ ಬೀಳುತ್ತೆ ಅಂದ್ರೆ ಗೊಬ್ಬರ ಬಿಡ್ತೀನಿ ಇದ್ರಲ್ಲೇ ರೀ. ಈ ಸದ್ ಹಣ್ಣು ಇದ್ದಾಗ 2 ದಿವ್ಸಕ್ಕೊಮ್ಮೆ ಕೊಡ್ತೀವಿ ರೀ. ಹೊಲ ಒಣಗಬಾರ್ದು ರೀ, ಹಾಂ ಹಸಿ ಇರಬೇಕು. ಇದು ಮೋಹಕ ಬಲೆ. ಇದರಲ್ಲಿ ಒಂದು ಸಲ ಬಿಸ್ಕೆಟ್ ಹಾಕಿದ್ರೆ 30 ದಿನ ಇರ್ತದೆ ಸರ್. ಇದು ಒಂಥರ ಸ್ಮೆಲ್ ಬರ್ತದ. ಈ ಸ್ಮೆಲ್ಲಿಗೆ ಬಂದು ಈ ಹುಳ ಬೀಳ್ತದೆ. ಹಾಂ ತುಂಬ ಇದೆ. ಈಗ ಈ ಥರ ನೊಣದ ಥರ ಇರ್ತದೆ ಇದು. ಇದರಲ್ಲಿ ತುಂಬ ಡೇಂಜರು ಹುಳ ಇದು. ಈ ಥರ ಹೈಟೆಕ್ ಖರ್ಚು ಮಾಡಿಲ್ಲ ಯಾರು, ಸುಮ್ಮನೆ ನಾರ್ಮಲ್ ಮಾಡ್ತಾರೆ. ಅದು ಈ ಥರ ಹಾಕೋದು, ಸೋಲಾರ್ ಲೈಟ್ ಹಾಕೋದು. ಹಾಂ ಇವೆಲ್ಲ ಏನು ದುಂಬಿಗಳನ್ನು ಹುಳಗಳನ್ನು ಸಾಯಿ ಹಿಡಿತಾವ.
ಸಾಯಿ ಹೊಡಿದ್ರೆ ಕ್ರಿಮಿ ಕೀಟಗಳು ರೋಗಗಳು ನಮ್ಮ ಬೆಳೆಗೆ ಬರೋದಿಲ್ಲ ಅಷ್ಟೇ. ಇದಕ್ಕೆ ಎಲ್ಲ ಕೂಡ ಎಷ್ಟು ಒಂದ್ಸಲ ತಂದ್ರೆ ಒಂದು 3-4 ವರ್ಷ ಬರ್ತಾರೆ. ಇದು ಬಿಸ್ಕಿಟಿಗೆ 30 ರೂಪಾಯಿ. ಈಗ 2 ಎಕರೆಗೆ ಎಷ್ಟು ಹಾಕಿದ್ದೀರಣ್ಣ? ನಾವು 30 ಹಾಕಿದ್ದೀನಿ. ಇದು ಸೋಲಾರ್ ಟ್ರ್ಯಾಪ್ ಸರ್. ಇದು ಎಂಥ ಹುಳ ಬಿದ್ದಿದ್ದೇವೆ ನೋಡು ಅದರಲ್ಲಿ. ಇವೆಲ್ಲ ತೆಂಗಿನ ಗಿಡಕ್ಕೆ ತೂತ ಆಗ್ತಾವೆ. ಇಲ್ಲಿ ಬಂದು ಸತ್ತದ ನೋಡೋದು. ಸತ್ತೋಗಿದೆ ಅದು. ರಾತ್ರಿ ಎಲ್ಲ ಕರೆಕ್ಟ್ 6 ಗಂಟೆಗೆ ಹತ್ತತ್ತೆ, 10 ಗಂಟೆಗೆ ಹೋಗುತ್ತಾರೆ. ಅದು ನಮ್ಗೆ ಹಾನಿ ಆಗ್ತಕ್ಕಂಥ ಕೀಟಗಳು 6 ಗಂಟೆಯಿಂದ 10 ಗಂಟೆಗೆ ತನಕ ಬರ್ತಾವೆ. 10 ಗಂಟೆಯಿಂದ ನಮಗೆ ಬೇಕಾದಂಥ ಒಳ್ಳೆ ಕೀಟಗಳು ಬರ್ತಾವ್ರಿ. ಕೀಟನಾಶಕಗಳ ಖರ್ಚು ಕಡಿಮೆ ಆಗುತ್ತೆ. ಇದು ಅಲ್ಲಿ ಅಂಗಡಿಯಲ್ಲಿ ಅವ್ರು 15-20 ದಿನ ಇಡ್ಬೋದು ಈ ಹಣ್ಣು. ಇದಕ್ಕೆ ಎಕ್ಸ್ಪೋರ್ಟ್ನು ಮಾಡ್ಬೋದು. ಇದು ಬೇರೆ ದೇಶಗಳಿಗೆ ಕಳಿಸ್ಬೋದು. ಯಾಕಂದ್ರೆ 15-20 ದಿನ ತಾಗ್ತದೆ ರೀ, ಏನು ತೊಂದರೆ ಇಲ್ಲ. ಆದ್ರೆ ತುಂಬಿಟ್ಟೆ ತೆಗಿಬೇಕಿದೆ ಅಷ್ಟೇ. ಇದು ತುಂಬಂದ್ರೆ ಇದು ಜಾಸ್ತಿ ಜಲ್ದಿ ಹಣ್ಣು ಆಗ್ತದೆ ಅರ್ಥ. ಇದು ಲೇಟ್ ಆಗುತ್ತೆ ಇದು ತುಂಬಿದ್ರೆ. ಇದು ಇರಲಿಲ್ಲ ಅಂದ್ರೆ ಹುಳ ಬೀಳುತ್ತೆ. ಏನು ಈ ಸೀಸನ್ ವೈಸ್ ಅಲ್ರಿ, 6 ತಿಂಗಳದೊಳಗೆ ಕೆಲಸ ಮಾಡ್ತೀವಿ ಅಷ್ಟೇ. 6 ತಿಂಗಳು ಏನೂ ಇಲ್ಲ. ಈಗ ಹಣ್ಣು ತೆಗೆದೇವಲ್ಲ ಏನೂ ಇಲ್ಲ. ಸುಮ್ಮನೆ ಬದುಕಲ್ಕ ತಿಂಗಳಿಗೊಮ್ಮ ಯಾವಾಗಾರ ಒಂದು ಸ್ವಲ್ಪ ಡ್ರಾಪ್ ನೀರು ಬಿಡ್ತೀವಿ, ಗಿಡ ಬದುಕಲ್ಕ ಅಷ್ಟೇ. ಫುಲ್ ಏಪ್ರಿಲ್ ಮೇದಲ್ಲಿ ಗಿಡದಿಂದ ಗಿಡಕ್ಕೆ 12 ಫೂಟ್ ರೀ. ಸಾಲಿನಿಂದ ಸಾಲಿಗೆ 15 ಫೂಟ. ಸಾದಾ ಜಮೀನಕ್ಕೆ 10 ನಡೀತದ, 10-12 ನಡೀತಾರೆ. ಅಲ್ಲ ಕ್ಲೀನ್ ಮಾಡಿರ್ತೀವಿ ರೀ, ನೀಟ್ ಇಟ್ಟಿವಿ. ಸದಿ ಕ್ಲೀನಾಗಿ ಸದಿ ತೆಗಿಸ್ತೀವಲ್ಲ ಕ್ಲೀನ್. ನೀವು ಅವಾಗ ಒಂದು ಗಿಡಕ್ಕೆ ಏನು ರೇಟ್ ಕೊಟ್ಟು ತೊಗೊಂಡು ಬಂದಿರಿ ಸರ್? ಅವಾಗ 120 ರೂಪಾಯಿ ಕೊಟ್ಟಿನಿ. 120 ರೂಪಾಯಿ ಒಂದು ಗಿಡ. ಒಂದು ಸಸಿ 120 ರೂಪಾಯಿ. ಒಂದು ಎಕರೆಗೆ ಎಷ್ಟು ಕುಂತಾವ್ರಿ ನೀವು? 265 ಕೂತಾವ್ರಿ. 265 ಗಿಡ ಕುಂತಾವ್ರಿ. ಅಂದ್ರೆ 530 ಗಿಡ ಕೂತಾವ್ರಿ. ಅದರಲ್ಲಿ 480 ಗಿಡ ಇವು ಅದಾವ. ಯಾವ ಅರ್ಕಾಸನ್ 480. ಉಳಿದಿದ್ದೆಲ್ಲ 50 ಗಿಡ ಇದು ಹಚ್ಚಿನ. ಅದು ಯಾವ್ರಿ? ಅದು ಬಾಲನಗರ. ಯಾಕೆ ಹಾಕಿರಿ ಅದು ಬಾಲನಗರ? ಅಂದ್ರೆ ಅದು ಪರಾಗಸ್ಪರ್ಶ ಮಾಡ್ಲಕ್ಕ ಅದ್ರ ಹೂವು ಬೇಕು ನಮಗ್ರಿ. ಅದು ಹೂವು ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ನೀವು ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಕಾಯಿ ಆಗತ್ತೆ. ಇದು ಬರೇ ಈಗ ಭೂಮಿ ಮ್ಯಾಗೆಲ್ಲ ಗಿಡಗಳು ಹೆಂಗಿರ್ತಾವ ಅಂದ್ರೆ ತಾನೇ ಆಗಿಬಿಡ್ತಾವ ನ್ಯಾಚುರಲ್ ಆಗಿ. ಇದು ಆ ಥರ ಅಲ್ಲ. ಪರಾಗಸ್ಪರ್ಶ ಮಾಡಿದ್ರೆ ಮಾತ್ರ ಕಾಯಿ ಆಗತ್ತೆ. ಎಷ್ಟು ಹೂವಕ್ಕೆ ನಾವು ಪರಾಗ ಮಾಡ್ತೀವಿ ಅಷ್ಟೇ ಹೂವು ನಿಲ್ತಾವ. 100ಕ್ಕೆ ಈಗ 100 ಹೂವು ಮಾಡಿದ್ರೆ ತುಕೋರಿ 40 ಹೂವು ನಿಂದಿರ್ತಾವ, 60 ಹೂವು ಉದುರ್ತಾವ. ಈ ಥರ ನಾವು ಹಂಗೆ ಮಾಡ್ಕೋತ ಕನಿಷ್ಠ 1-1.5 ತಿಂಗಳ ತನಕ ಮಾಡ್ಬೋದು ಇದನ್ನ. ಸರ್ ಗಿಡದಾಗ ಸಂಖ್ಯೆ ಜಾಸ್ತಿ ಇದ್ದೋಟು ಕಡಿಮೆ ಜಾಸ್ತಿನಾ ಏನು ಕಡಿಮೆ ಇದ್ದಷ್ಟು? ಅಂದಾಜು ಸುಮಾರು 60 ಕಾಯಿಗಳು ಇದ್ರೆ ಸಾಕು. 60 ಕಾಯಿ ಅಂದ್ರೆ ಒಂದು ಕಾಯಿ 500 ಗ್ರಾಮ್ ಮುಂದೆ ಆಗ್ತದೆ. ಸರ್ ಅಂದ್ರೆ ಒಂದು 30 ಕೆಜಿ. 30 ಕೆಜಿ ಕುಂತರ ಒಂದು 100 ರೂಪಾಯಿ ಮಾರಿದ್ರೆ ಒಂದು ಗಿಡಕ್ಕೆ 3000 ಆಗ್ತದೆ. ಒಂದು ಗಿಡಕ್ಕೆ ರೀ. ಒಂದು ಗಿಡದಲ್ಲಿ ಈಗ ನಾವು ಮಾಡೋ ಥರ ಮಾಡಿದ್ರೆ 800-900 ಗ್ರಾಮ್ ಆಗಿದೆ ನನ್ನ ಕಾಯಿ. ಇದು ಏನು ಕಾರಣ ಅಂದ್ರೆ ಇದಕ್ಕೆ 20-30 ಅದಾವ್ರಿ ಇದಕ್ಕೆ ಕಾಯಿ ರೀ. ಕಾಯಿ ಸಂಖ್ಯೆ ಕಡಿಮೆ ಇದ್ರಿಂದ 800-900-950 ಗ್ರಾಮ್. ಹೋದ್ಸಲ 23ನೇ ಸಾಲಿನಾಗ 1400 ಗ್ರಾಮ್ ಆಗಿತ್ತು. ಅಂದ್ರೆ 1.5 ಕೆಜಿ ಒಂದು ಕಾಯಿ 1400 ಗ್ರಾಮ್ ಆಗಿತ್ತು. ಇಷ್ಟು ದಪ್ಪ ಇರ್ತಿತ್ತು. ಅಂದ್ರೆ ಈ ಥರ ಮೇಹನತ್ ಮಾಡಿಲ್ಲ ಅಂದ್ರೂ ಕಾಯಿ ಸಂಖ್ಯೆ ಕಡಿಮೆ ಇದ್ದಿದ್ದು ಗಿಡಗಳು ಹಂಗಾಗಿದ್ದು ರೀ. ಕಾಯಿಗಳನ್ನ ನಾವು ಈಗ ಒಂದು ವರ್ಷಕ್ಕೆ ಒಂದು ಗಿಡ 2,500 ಹೂವು ಬಿಡ್ತದೆ. ಇದು ರೀ ಒಂದು ಗಿಡ. ಅಷ್ಟೆಲ್ಲ ಹೂವು ಮಾಡೋಕ್ಕಾಗಲ್ಲ. ನಾವು ಹೂವು ಮಾಡಿದೆಷ್ಟು ಮಾಡ್ಕೋತ ನಾವು ನೋಡ್ಕೋತ ಹೋಗ್ತೀವಲ್ರಿ, ನಮಗೆ ಕಾಯಿ ಸಾಕು ಅಂದಾಗ ಪರಾಗಸ್ಪರ್ಶ ನಿಲ್ಲಿಸ್ಬಿಡ್ತೀವಿ. ಈಗ ನಾ ಮುಂದಿನ ಸಲ 60, 70, 80 ತನಕ ಹಿಡಿಬೋದು. ಯಾಕಂದ್ರೆ 7ನೇ ವರ್ಷದ ಬೆಳೆ. 70 ಕಾಯಿ ಕುಂದಿರ್ಸಿರಿ ಅಂತಂದ್ರೆ ಒಂದು 40. ಈಗ ಆ ಕಡೆ 70 ಕಾಯಿನೇ ಅವ್ರಿ ಅವು. ಒಂದು ಗಿಡಕ್ಕೆ 40 ಕೆಜಿ ಅಂತೂ ಬಂದೇ ಆರಾಮ್ ತಾಕತ್ ಅದ್ರ ಶಕ್ತಿ ರೀ. ಅದು ಕೊಡ್ಬೇಕಲ್ಲ ಫ್ರೂಟಿಗೆಲ್ಲ. ಬೇರುಗಳ ಮುಖಾಂತರ, ಎಲಿಗಳ ಮುಖಾಂತರ ಗಿಡ ದೊಡ್ಡದಾದಷ್ಟು ಕಾಯಿ ಜಾಸ್ತಿ ಬಿಡ್ಬೋದು. ಅಂದ್ರೆ ಈಗ ನಾವು ಎಲಿಗಳ ಮುಖಾಂತರ ಸ್ಪ್ರೇ ಮಾಡ್ತೀವ್ರೆ, ಅದನ್ನು ಹೀರ್ಕೋತದ. ಬೇರುಗಳ ಮುಖಾಂತರ ಮುಟ್ಬೇಕಲ್ಲ ಅದಕ್ಕೆ. ಅಂದ್ರೆ ಎರಡೂ ರೀತಿಲೇ ಅದಕ್ಕೆ ಎನರ್ಜಿ ಹೋದಾಗ ದಪ್ಪ ಆಗತ್ತೆ. ಮತ್ತು ಸಣ್ಣ ನಾವು ಏನ್ರಿ ಸಣ್ಣ ಕಾಯಿಗಳು ಇದ್ದನ್ನು ಹರಿದಾಕ್ತೀವಿ. ನಾವು ಜುಲೈ 1ಕ್ಕೆ ಕಟಿಂಗ್ ಮಾಡೀವ್ರಿ. ಫಸ್ಟ್ ಕಟಿಂಗ್ ಜುಲೈ 1ಕ್ಕೆ. ಅಲ್ಲಿಂದ ಇದು 6 ಸಾಲ ಜುಲೈ 1ಕ್ಕೆ. ಜುಲೈ 10ಕ್ಕೆ ಮುಂದಿಂದ 8 ಸಾಲ ಮಾಡಿದೀವಿ. 2 ಮಾಡ್ಕೊಂಡು ಇದ್ರ ಭಾಗ. ಅಂದ್ರೆ ಇಡೀ ಪಡ ಒಂದೇ ಸಲ ಮಾಡಿದ್ನಾರ ಹಣ್ಣಾದ್ರೆ ನನಗೆ ಹರಿಲಕ್ಕೆ ತೊಂದರೆ ಆಗ್ತದೆ ರೀ. ಅದಕ್ಕೆ ಹಿಂದೆ ಮುಂದೆ ಮಾಡ್ಕೊಂಡಿನಿ. ಹಿಂದೆ ಮುಂದೆ ಮಾಡ್ಕೊಂಡಿದ್ರಾಗಿ ಈ 6 ಸಾಲ ಏನಾಗ್ಬಿಡ್ತು, ಮಳೆ ಜಾಸ್ತಿ ಆಗಿ ಸ್ವಲ್ಪ ಹೂವು ಮಾಡ್ಲಿಕ್ಕೆ ತೊಂದರೆ ಆಯಿತು. ಅದಕ್ಕೆ ಕಾಯಿಗಳ ಸಂಖ್ಯೆ ಕಡಿಮೆ ಅದ. ಆ ಕಡೆ ಎಲ್ಲ 50, 60, 70, 80 ತನ ಅದ ಆ ಕಡೆ. ಇವತ್ತು ಕಾಯಿ ಅಲ್ಲಿ ಹಾಕಿವಲ್ಲ ಹರಿದು. ಹೌದು, ತುಂಬ ಅದ, ಒಳ್ಳೆ ಅದ. ನಾವು ರೈತರು ಆದವರು ಅದಕ್ಕೆ ಸಮರ್ಪಕವಾಗಿ 8 ದಿವಸಕ್ಕೊಮ್ಮ ಔಷಧ ಏನೂ ಹೊಡಿಲ್ಲ, ಏನಾಗಲ್ಲ. ಈಗ ನಾವು ಚೀಲ ಹಾಕ್ತೀವಿ, ಯಾರು ಚೀಲ ಹಾಕಲ್ಲ. ಚೀಲ ಹಾಕೋ ಉದ್ದೇಶನು ಕೀಡೆ ಆಗಬಾರ್ದು. ಕೀಡೆ ಐತೆ ಕಾಯಿ ಬೆಲೆನೇ ಇಲ್ರಿ, ತಿಪ್ಪಿಗೆ ಹಾಕಿಬಿಡ್ತಾರೆ. ಹೋದ ಸಲ ನಾವು 73 ಇದನ್ನ ಅನುಭವ ಉಂಡಿ.
ತೊಂದರೆ ಆಗ್ಯದ ನಮಗೆ ಹುಳದಿಂದ. ಇವಾಗ ನಾನು 25,000 ಬ್ಯಾಗ್ ತಂದೀನಿ. ನಾವು ಸರ್ ಒಂದು ಬ್ಯಾಗಿಗೆ 70 ರಿಂದ 80 ಪೈಸೆ ಬೀಳ್ತದೆ. ಅದು ಒಂದು 20,000 ರೂಪಾಯಿ ನೀವು ಖರ್ಚು ಮಾಡಿ ಅದನ್ನ ಮಾರಾಟದ 50% 8 ದಿನಕ್ಕೊಂದು ಸ್ಪ್ರೇ ತೊಗೊಳತೇನೆ ರೀ. ಯಾವ್ದಾರ ಫಂಗಿಸೈಡ, ಇನ್ಸೆಕ್ಟಿಸೈಡ, ಗೊಬ್ಬರ, ಈ ಕೆಲವೊಂದು ಆರ್ಗ್ಯಾನಿಕ್ ಇರ್ತಾವ, ಭಾರಿ ಒಳ್ಳೆ ರಿಸಲ್ಟ್. ಹಾಂ, ಈ 3 ಸಾಲಿಗೆ ಔಷಧ ಹೊಡೆದಿಲ್ಲ, ಅದು ಕಬ್ಬಿನ ಮಳ್ಳಿದಿರ್ತದೆ, ಅದು ವರ್ಷ ಟಿಕೋ ಅಂತೇಳಿ. ಈ 3 ಸಾಲಿಗೆ ಹೊಡೆದಿಲ್ಲ. ಈ ಗಿಡನೇ ಬೇರೆ ಅವ, ಆ ಗಿಡನೇ ಬೇರೆ ಅವ. ಗ್ರೀನ್ನೆಸ್ ಅದಾವ 3 ಸಾಲ. ಈ ಕಾಯಿ ದಪ್ಪ ಆಗೋದ್ರ ಮೇಲೆ ಡಿಪೆಂಡ್. ಈಗ 8 ಟನ್ ಆದ್ರೆ 10 ಟನ್ ಆಯ್ತು ಅಂದ್ರೆ 10 ಟನ್ ಅಂತ ಮಿತಿನಿ ಇಲ್ಲ, 16 ಲಕ್ಷ ಆಗ್ತದೆ. 14 ಲಕ್ಷ. ಈ ವರ್ಷ ಮುಂದಿನ ಸಲ ನಾನು ನಿಖರವಾಗಿ ಹೇಳ್ತೀನಿ, ಇಷ್ಟು ಟನ್ ಬೆಳಿಗ್ಗೆ ಎಷ್ಟು ತೆಗಿಬೋದ್ರಿ ಮುಂದಿನ ವರ್ಷ ನಿಮ್ಗೆ ಈ ಗಿಡದ ಲೆಕ್ಕ ನೋಡಿದ್ರೆ ಮುಂದಿನ ಸಲ 10-16 ಟನ್ ಮೇಲೆ. 16 ಟನ್ ರೀ ಸರ್. 16 ಟನ್ ಅಂತ ಅಂದ್ರೆ ನನಗೆ ಈ ಸಲ ಕಾನ್ಫಿಡೆನ್ಸ್ ಆಯ್ತು. ಮತ್ತೆ ಬೆಳಿಲಕ್ಕ ಬೆಳಿತೀನಿ, ಇದಕ್ಕೆ ಏನು ಹಾಕೋದು ಏನು ಆಗ್ತದ. ಮುಂದಿನ ಸಲ ಇದನ್ನ ಅಗದಿ ಭಾರಿ ವ್ಯವಸ್ಥಿತವಾಗಿ ಎಲ್ಲಾ ರೀತಿಲಿ ಯಾವ ಟೈಮ್ದಾಗ ಗೊಬ್ಬರ ಕೊಟ್ರೆ ಏನಾಗತ್ತ ಅನ್ನೋದು ನನಗೆ ಈಗ ಗೊತ್ತಾಗ್ಯದ. ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೀನಿ, ಅನುಭವ ಆಗ್ಯದ. ಈ ಸದ ಮುಂದಿನ ಸಲ ನಿಕ್ಕಿ ಹೇಳ್ತೀನಿ. ಅಂದ್ರೆ ಈ ಕಾಯಿ ದಪ್ಪ ಆಗತ್ತೆ, ಇದು ಕಾಯಿ ದಪ್ಪ ಆಗಲ್ಲ, ಈ ಸದ್ದು ಗೊತ್ತಾಗಲ್ಲ ನಮಗೆ. ಈ ಗೊಬ್ಬರ ಕೊಡ್ತಾರೆ 16 ಟನ್ ಮೇಲೆ ರೀ ಮುಂದಿನ ಸಲ. 100 ಮಾರಿದ್ರು 16 ಲಕ್ಷ ಆಗತ್ತೆ. ಒಂದ್ 20 ಲಕ್ಷದವರೆಗೂ ನೀವು ತೆಗಿಬಹುದ್ರಿ ಸರ್ ಮುಂದಿನ ಸಲ. ಯಾಕಂದ್ರೆ ಈ ನಿಖರವಾಗಿ ಗೊತ್ತಾಗ್ಯದ ನನಗೆ. ಇದಕ್ಕೆ ಶೇಂಗಾದ ಹಿಂಡಿ, ಹತ್ತಿಕಾಳು ಹಿಂಡಿ ಇಂಥವೆಲ್ಲ ಬಳಸ್ಬೋದ್ರಿ. ಇದಕ್ಕೆ ಮೆಕ್ಕೆಜೋಳ ಹಿಟ್ಟ ಇದನ್ನೆಲ್ಲ ಬಡ್ಡಿ ಕಟ್ಬೋದು ನಾವು. ಯಾವಾಗ ಅಂದ್ರೆ ಕಾಯಿ 60 ಡೇಸ್. ಇದ್ರ ಪ್ರಕ್ರಿಯೆ 6 ತಿಂಗಳು ಒಟ್ಟು ರೀ. ಕಟಿಂಗ್ ಮಾಡಿದಿಂದ 6 ತಿಂಗಳ ಕಾರ್ಯಕ್ರಮ ಇದು. ನಾವು ಹೂವು ಮಾಡಿದ ಮ್ಯಾಗ ಹೂವದ ಪ್ರೊಸೀಜರ್, ಹೂವು ಕಾಯಿ ಆದ್ಮ್ಯಾಗ 120 ದಿನ ಅಂದ್ರೆ 4 ತಿಂಗಳ. ಹೂವು ಆದ ಇದ್ರ 4 ತಿಂಗಳ. ಈಗ 4 ತಿಂಗಳು ಮುಗಿದ ನಮ್ಮದು ಡಿಸೆಂಬರ್ 25ಕ್ಕೆ 4 ತಿಂಗಳು ಮುಗಿದ. ಇಲ್ಲಿ ಹಾರ್ವೆಸ್ಟಿಂಗ್ ನಡೀತೀರಿ, ಕಾಯಿ ಕಟಿಂಗ್ ಮಾಡೋದು. ಈಗ ಇದು 1 ತಿಂಗಳು ಹೋಗುತ್ತೆ ನಮಗೀಗ. 1 ತಿಂಗಳ ಪರಾಗಸ್ಪರ್ಶಕ್ಕೆ ಹೋಗಿರ್ತಾರೆ. 4 ತಿಂಗಳು 120 ಡೇಸ್ ಕಾಯಿ ಮಾಡ್ಲಾಕ. 4 ತಿಂಗಳು 120 ಡೇಸ್. ಆ ಕಡೆ 1 ತಿಂಗಳು ಹೋಗಿರ್ತದೆ ಮೊದಲ ಕಟಿಂಗ್ ಮಾಡಿದಾಗ. ಇವಾಗ ಹರಿಲಾಕ 1 ತಿಂಗಳು ಹೋಗ್ತದೆ. ಒಟ್ಟು 6 ತಿಂಗಳು ಪ್ರಕ್ರಿಯೆ ಇದೆ. 6 ತಿಂಗಳು ರೆಸ್ಟ್ ಕೊಡ್ತೀರೇನ್ರಿ? 6 ತಿಂಗಳು ರೆಸ್ಟ್. ಈ ಗಿಡಗಳಿಗೆ ಯಾವುದಾದರೂ ಗೊಬ್ಬರ ಅಥವಾ ರಾಸಾಯನಿಕ ವಸ್ತುಗಳನ್ನು ಬಿಡಬೇಕಾದ್ರೆ ನಾವು ಈ ಇಂಚೂರಿ ಅಂತ ಸಾಧನವನ್ನು ಬಳಸಿ, ಈ ಹೊಲದಲ್ಲಿ 4 ವಾಲುಗಳಿವೆ. ಆ ವಾಲುಗಳ ಮುಖಾಂತರ ಈ ಇಂಚೂರಿ ಸಹಾಯದಿಂದ ಈ ಎಲ್ಲ ಗಿಡಗಳಿಗೂ ನಾವು ರಾಸಾಯನಿಕ ಅಥವಾ ಯಾವುದಾದ್ರೂ ಕೀಟನಾಶಕ ಬಿಡಬೇಕಾದ್ರೆ ಗಿಡಗಳಿಗೆ ಇದರ ಮುಖಾಂತರ ಬಿಡ್ತೀವಿ. ಸೊ ಅಲ್ಲಿ ಸ್ವಿಚ್ ಟರ್ನ್ ಮಾಡಿದ್ರೆ ಇಲ್ಲಿಂದ ತಗೊಳ್ಳಿ. ಹಾಂ, ಹಿಂಗೆ ತೋತಾರೆ. ಇದು ನಮ್ಮದು ಹಳ್ಳಿಯಲ್ಲಿ ಬೆಳಿತೀವಲ್ಲ, ಗ್ರಾಮೀಣದಲ್ಲಿ ಸಿಗ್ತದಲ್ಲ ರೀ ಡೈಲಿ. ಹಾಂ, ಬಾಲಾಜಿ ನಗರ ಅಂತ ಈಗ ಹೆಸರಿಟ್ರ. ಇದು ಮುಂಚೆ ಎಲ್ಲ ಹಳ್ಳಿಯಲ್ಲಿ ಬೆಳಿತಕ್ಕಂಥ ಗುಡ್ಡಗಾಡದಲ್ಲಿ ಬೆಳಿತಕ್ಕಂಥ ಹಣ್ಣು ಗಿಡ ಇದು. ಇದ್ರ ಹೂವುಗಳನ್ನು ತೊಗೊಂಡು, ಇದರಿಂದ ಮಕರಂದ ಇರ್ತಾರೆ ಇದರಲ್ಲಿ, ಅದರಲ್ಲಿ ಇರುತ್ತೆ, ಇದರಲ್ಲಿ ಇರುತ್ತೆ. ಇದನ್ನು ತೊಗೊಂಡು ಬೆಳಗ್ಗೆ ಬಂದು ನಾವು ಆ ಹೂವುಗಳನ್ನು ಹರ್ಕೋತೀವಿ. ಯಾವುದು ಪರಾಗಸ್ಪರ್ಶಕ್ಕೆ ಬಂದಿರ್ತದನ್ನ ನಮ್ಗೆ ಗೊತ್ತಾಗ್ತದೆ. ಆ ಹೂವುಗಳನ್ನು ಕಿತ್ಕೊಂಡು ಅದನ್ನೊಂದು ಚಾಣಿಯಲ್ಲಿ ಸೋಸಿ ಇದರಿಂದ ಪೌಡ್ರ್ ತೊಗೊಂಡು ಆ ಗಿಡಗಳಿಗೆ ಅಂಟಿಸ್ತೀವಿ. ಆ ಹೂವುಗಳಿಗೆ ಅಂಟಿಸಿ ಆ ಹೂವು ನಾವು ಕೋನ ಮಾಡ್ಕೋತೀವಿ, ಮುರಿತೀವಿ. ಅದು ಇವಾಗ ಎಲೆ ಹೆಂಗೆ ಇರ್ತದಲ್ಲ ರೀ, ಈ ಥರ ಚೂಡ್ತೀವಿ ಅದನ್ನು. ಹೂವು ಅದು ಗುರ್ತಾಗಬೇಕಲ್ಲ ನಾವು ಮಾಡಿದ್ದು. 2 ದಿವಸ ಕಾಯಿ ಕಟ್ತಾಯಿದ್ದು. ಮಾಡಿದ 2 ದಿವಸಕ್ಕೆ ಜೋಳದ ಕಾಳದಂಗೆ ಕಾಯಿ ಕಟ್ತಾರೆ. ಇಲ್ಲ ಅಂದ್ರೆ ಉದುರಿ ಬೀಳುತ್ತೆ. 2 ಎಕರೆಗೆ ಇದನ್ನ ಎಷ್ಟು ಹಾಕ್ಕೊಂಡಿದ್ದೀರಣ್ಣ? ಇದು 50 ಗಿಡ ಬೇಕ್ರಿ. ಇದಕ್ಕೆ ನಾ 70-80 ಗಿಡ ಹಾಕೀನಿ. ಸುಮ್ಮನೆ ಸೈಡ್ಗೆ ಇನ್ನೊಂದು ಸ್ವಲ್ಪ ಜಾಗಿತ್ತಲ್ಲ, ಜಾಸ್ತಿ ಹಾಕೀನಿ. ಇದ್ರದ್ದು ಕಾಯಿನೂ ನಿಮ್ಗೆ ಲಾಭ ಆಗುತ್ತಾ ಸರ್? ಆಗತ್ತಾರೆ. ಹೆಚ್ಚು ಹೂವನ್ನೇ ಹರಿತೀವಲ್ಲ, ಉಳಿದಿದ್ದನ್ನು ಇದನ್ನು 8,000 ರೂಪಾಯಿ ಆಗತ್ತೆ. ಇದನ್ನು ರೀ ಇದಕ್ಕೆ ಈಗ 1 ತಿಂಗಳು ಆಯ್ತು ಇದು ಮಾರಾಟ ಮಾಡಿ. ಅಂದ್ರೆ ತಾಳಲ್ಲಿ ಇದು ಹಂಗೆ ಒಯ್ದು ಕೊಟ್ಬಿಡ್ದು. ಇದು ಟ್ರೇಗೆ 1,000-1,500 ತೊಗೊಂಡಾರಿ ಇಲ್ಲಿ ಲೋಕಲ್ದಾಗ. ಅಂದ್ರೆ ನಿಮ್ ಜವಾರಿ ಗಿಡದಿದ್ರು ನಿಮ್ಗೆ ಲಾಸ್ ಇಲ್ಲ ಅಂತ? ಲಾಸ್ ಇಲ್ರಿ. ಹಾಂ, ಹೂವು ಮಿಕ್ಕಿದ ಕಾಯಿ ಆದ್ರೂ ಏನು ಲಾಸ್ ಇಲ್ಲ. ಅದನ್ನು ಅರ್ಧ kg ಆಗಿತ್ತು ರೀ. ಇದನ್ನು ದಪ್ಪ ಆಗಿತ್ತು ಮಾಲು. ಹಾಂ.